ದಾವಣಗೆರೆಯ ಗುಡಾಳ ಗ್ರಾಮದ ದರ್ಶನ್ ಕುಂಬಾರ್ ಎಂಬಾತ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅಂಗಾಂಗ ದಾನ ಮಾಡಿ 13 ಜೀವಗಳಿಗೆ ಬೆಳಕಾಕಿದ್ದಾರೆ. ಮಾರ್ಚ್ 22ರಂದು ಬೆಂಗಳೂರಿನ ನಾಯಂಡಹಳ್ಳಿ ಬಳಿ ಅಪಘಾತ ಸಂಭವಿಸಿತ್ತು. ಬೈಕ್ನಲ್ಲಿದ್ದ ದರ್ಶನ್ ತಲೆಗೆ ತೀವ್ರ ಪೆಟ್ಟಾಗಿತ್ತು. ಆದರೆ ಬ್ರೈನ್ ಡೆಡ್ ಆದ ಕಾರಣ ದರ್ಶನ್ ಸಾವನ್ನಪ್ಪಿದ್ರು. ಆದರೆ ಮಗನ ಅಂಗಾಂಗಗಳನ್ನು ದಾನ ಮಾಡಿ ದರ್ಶನ್ ತಾಯಿ ಮಾನವೀಯತೆ ಮೆರೆದಿದ್ದಾರೆ. ಮತ್ತು ಅವರ ತಾಯಿ ಕುಟುಂಬ ತಂಡ ನಿರ್ಧಾರ ಅಂತಿಂತದಲ್ಲ. ಮೋಟಿವೇಶನ್ ಮುಂದೆ ಇಂಥ ಕುಟುಂಬಕ್ಕೆ ಯಾರಿಗೂ ಯಾವುದೇ ಕುಟುಂಬಕ್ಕೂ ಈ ತರ ಆಗದ್ ಬೇಡ. ಅಕಸ್ಮಾತ್ ಅಂತ ಸಂದರ್ಭ ಬಂದಲ್ಲಿ ಈ ತರ ಧೈರ್ಯ ತಾಂಡು 4 ಜನ ನಮ್ಮ ಕಣ್ಣೆದ್ರಿಗೆ ಸತ್ತ ಮೇಲೂ ಜೀವಂತವಾಗಿ ಉಳಿತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅದೆಲ್ಲರಿಗೂ ಗೌರವ ಅಂತ ತರಂತದ್ದು. ಆಮೇಲೆ ಮತ್ತೆ ಯುವ ಜನತೆಗೆ ನಾನು ಹೇಳೋದೇನು ಅಂದ್ರೆ, ಕ್ರೇಜ್ಗೆ ಹೋಗಬೇಡಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ನಿಮ್ಮ ಕೈ ಮುಗಿದು ಹೇಳ್ತೀನಿ, ಹೆಲ್ಮೆಟ್ ಹಾಕಿ ಜೀವ ಉಳಿಸಿ. ಯಾಕೆ ಪೊಲೀಸ್ನವ್ರಿಗೆ ಎದ್ರಿಕೊಂಡು ಹಾಕ್ಬೇಕಾ, ಮನೆಯವ್ರಿಗೆ ಎದ್ರಿಕೊಂಡು ಹಾಕ್ಬೇಕಾ, ಹೇರ್ ಸ್ಟೈಲ್ ನೋಡ್ಬೇಕಾ, ಅವೆಲ್ಲ ದಯವಿಟ್ಟು ಮಾಡಕೋಬೇಡಿ. ಏನಕ್ಕೆ ಮಾಡಿದಾರೆ ಹೆಲ್ಮೆಟ್? ಜೀವ ಉಳಿಸಕ್ಕೆ. ನೋಡಿ, ಇವತ್ತು ಏನಾರ ಹೆಚ್ಚು ಕಡಿಮೆ ಆಗಿ ಹೋಗಿದೆ, ಅವ್ರ ಕುಟುಂಬಕ್ಕೆ ಇವತ್ತು ಯಾರಿಲ್ಲ, ಅವ್ರ ತಂದೆ ಇಲ್ಲ, ಒಬ್ಬ ಮಗ ಇಲ್ಲ, ಅವ್ರ ತಾಯಿ ಕತೆ ಏನಾಗಬೇಕು ಯೋಚನೆ ಮಾಡಿ. ನಿಮಗೂ ಈ ತರ ಸಂದರ್ಭ ಬರೋದು ಬೇಡ ಅಂತ ಕೇಳ್ಕೊಂತೀನಿ. ಆ ತಾಯಿಗೆ, ಅವ್ರ ಕುಟುಂಬಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಿ. ದರ್ಶನ್ ಎಸ್ ಕುಂಬಾರ್ ಅಂತೇಳಿ ನಮ್ಮ ಮಳೆ ಆಗಬೇಕು. ಮೊನ್ನೆ ಶನಿವಾರ ರಾತ್ರಿ ಮಳೆ ಬರ್ತಾ ಇತ್ತು. ಆ ಟೈಮಲ್ಲಿ ನಾಯಂಡಹಳ್ಳಿ ಬ್ರಿಡ್ಜ್ ಹತ್ರ ಬರ್ಬೇಕಾದ್ರೆ ಬೈಕ್ ಸ್ಕಿಡ್ ಆಗಿ ಬಿದ್ದು ತಲೆಗೆ ಏಟ್ ಬಿದ್ದಿತ್ತು. ಇಬ್ಬರು ರಕ್ತಸ್ರಾವ ಆಗಿತ್ತು. ಸೊ ಆ ಟೈಮಲ್ಲಿ ಯಾರೋ ಒಬ್ಬ ಆಟೋ ಚಾಲಕರು ತಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಆಮೇಲೆ ನಮ್ಮ ಫ್ಯಾಮಿಲಿಗೆ ಇಂಟಿಮೇಷನ್ ಮಾಡಿದ್ರು. ಸೊ 12 ಗಂಟೆ ಬಂದ್ವಿ, ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಮಾಡಿದ್ರು. ಹಾಸ್ಪಿಟಲಿಂದ ಸಹಕಾರ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ಆದ್ಮೇಲೆ ಅದು ಬ್ರೈನ್ ಡೆಡ್ ಆಗಿದೆ, ಇದು ಮಾಡೋಕ್ಕಾಗಲ್ಲ, ತಾವೇನಾದರೂ ಅಂಗಾಂಗ ದಾನ ಮಾಡಂಗಿದ್ರೆ ಮಾಡ್ತೀರಾ ಅಂತಂದ್ರು. ನಾವೆಲ್ಲ ಫ್ಯಾಮಿಲಿ ಚರ್ಚೆ ಮಾಡಿ ನಮ್ಮ ಅಕ್ಕರ್ನೆಲ್ಲ ಒಪ್ಸಿದ್ವಿ. ಪಾಪ ಆಮೇಲೆ ಅವರು 4 ಜನಕ್ಕೆ ಒಳ್ಳೇದಾಗ್ಲಿ, ನನ್ನ ಮಗ ಇಲ್ಲ ಅಂದ್ರೂ ಒಂದು 13 ಜನ ಜೀವನ ಕೊಡ್ತಾನೆ ಅಂದ್ರೆ ಓಕೆ ಅಂತ ಒಪ್ಕೊಂಡು ಇವತ್ತು ಅಂಗಾಂಗ ದಾನ ಮಾಡಿದ್ದಾರೆ. ಸೊ ಬ್ರೈನ್ ಡೆಡ್ ಆಗಿ ತಗೊಂತಾ ಇದೀವಿ. ಅವರು ಅಂಗದಾನ ಎಲ್ಲ ತಗೊಂಡು ಇದು ಮಾಡಿದ್ದಾರೆ. ಮೇಡಮ್ ದರ್ಶನ್ ಎಸ್ ಕುಂಬಾರ್ ಅಂತ ಆಕ್ಸಿಡೆಂಟ್ ಇದರಲ್ಲಿ ಡೆತ್ ಆಗಿದ್ದಾರೆ. ಅವ್ರ ಅಂಗದಾನ ಮಾಡಿದೀವಿ. ಅದೇ ತರ ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಅವನು ಯಾವುದೋ ಒಂದು ರೂಪದಲ್ಲಿ ಅವನ ಕಡೆಯಿಂದ ಅವನ ದೇಹನ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವ್ರ ಎದುರಲ್ಲಿ ನೋಡ್ತಾ ಇದೀವಿ ಅಂತ ನಮಗೆ ಅನಿಸ್ತಾ ಇದೆ. ಆ ದುಃಖ ನಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಆದ್ರೂ ಇದೇ ತರ ಯಾರೋ ಒಬ್ರು ಕೊಟ್ಟಿದ್ದನ್ನ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತಂದೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಅವ್ರ ಸ್ವ ಇಚ್ಛೆಯಿಂದ ನಮ್ಮ ಮತಿಗೆ ಆಗ್ಲಿ, ಮಕ್ಕಳಾಗ್ಲಿ ಎಲ್ಲರೂ ಒಪ್ಪಿ ಕೊಟ್ಟಿದ್ದೀವಿ. ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ನಾವ್ ಹೇಳ್ಬೋದು. ಚೆನ್ನಾಗಿ. ದಾವಣಗೆರೆಯ ಗುಡಾಳ ಗ್ರಾಮದ ದರ್ಶನ್ ಕುಂಬಾರ್ ಎಂಬಾತ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅಂಗಾಂಗ ದಾನ ಮಾಡಿ 13 ಜೀವಗಳಿಗೆ ಬೆಳಕಾಕಿದ್ದಾರೆ. ಮಾರ್ಚ್ 22ರಂದು ಬೆಂಗಳೂರಿನ ನಾಯಂಡಹಳ್ಳಿ ಬಳಿ ಅಪಘಾತ ಸಂಭವಿಸಿತ್ತು. ಬೈಕ್ನಲ್ಲಿದ್ದ ದರ್ಶನ್ ತಲೆಗೆ ತೀವ್ರ ಪೆಟ್ಟಾಗಿತ್ತು. ಆದರೆ ಬ್ರೈನ್ ಡೆಡ್ ಆದ ಕಾರಣ ದರ್ಶನ್ ಸಾವನ್ನಪ್ಪಿದ್ರು. ಆದರೆ ಮಗನ ಅಂಗಾಂಗಗಳನ್ನು ದಾನ ಮಾಡಿ ದರ್ಶನ್ ತಾಯಿ ಮಾನವೀಯತೆ ಮೆರೆದಿದ್ದಾರೆ. ಮತ್ತು ಅವರ ತಾಯಿ ಕುಟುಂಬ ತಂಡ ನಿರ್ಧಾರ ಅಂತಿಂತದಲ್ಲ. ಮೋಟಿವೇಶನ್ ಮುಂದೆ ಇಂಥ ಕುಟುಂಬಕ್ಕೆ ಯಾರಿಗೂ ಯಾವುದೇ ಕುಟುಂಬಕ್ಕೂ ಈ ತರ ಆಗದ್ ಬೇಡ. ಅಕಸ್ಮಾತ್ ಅಂತ ಸಂದರ್ಭ ಬಂದಲ್ಲಿ ಈ ತರ ಧೈರ್ಯ ತಾಂಡು 4 ಜನ ನಮ್ಮ ಕಣ್ಣೆದ್ರಿಗೆ ಸತ್ತ ಮೇಲೂ ಜೀವಂತವಾಗಿ ಉಳಿತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅದೆಲ್ಲರಿಗೂ ಗೌರವ ಅಂತ ತರಂತದ್ದು. ಆಮೇಲೆ ಮತ್ತೆ ಯುವ ಜನತೆಗೆ ನಾನು ಹೇಳೋದೇನು ಅಂದ್ರೆ, ಕ್ರೇಜ್ಗೆ ಹೋಗಬೇಡಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ನಿಮ್ಮ ಕೈ ಮುಗಿದು ಹೇಳ್ತೀನಿ, ಹೆಲ್ಮೆಟ್ ಹಾಕಿ ಜೀವ ಉಳಿಸಿ. ಯಾಕೆ ಪೊಲೀಸ್ನವ್ರಿಗೆ ಎದ್ರಿಕೊಂಡು ಹಾಕ್ಬೇಕಾ, ಮನೆಯವ್ರಿಗೆ ಎದ್ರಿಕೊಂಡು ಹಾಕ್ಬೇಕಾ, ಹೇರ್ ಸ್ಟೈಲ್ ನೋಡ್ಬೇಕಾ, ಅವೆಲ್ಲ ದಯವಿಟ್ಟು ಮಾಡಕೋಬೇಡಿ. ಏನಕ್ಕೆ ಮಾಡಿದಾರೆ ಹೆಲ್ಮೆಟ್? ಜೀವ ಉಳಿಸಕ್ಕೆ. ನೋಡಿ, ಇವತ್ತು ಏನಾರ ಹೆಚ್ಚು ಕಡಿಮೆ ಆಗಿ ಹೋಗಿದೆ, ಅವ್ರ ಕುಟುಂಬಕ್ಕೆ ಇವತ್ತು ಯಾರಿಲ್ಲ, ಅವ್ರ ತಂದೆ ಇಲ್ಲ, ಒಬ್ಬ ಮಗ ಇಲ್ಲ, ಅವ್ರ ತಾಯಿ ಕತೆ ಏನಾಗಬೇಕು ಯೋಚನೆ ಮಾಡಿ. ನಿಮಗೂ ಈ ತರ ಸಂದರ್ಭ ಬರೋದು ಬೇಡ ಅಂತ ಕೇಳ್ಕೊಂತೀನಿ. ಆ ತಾಯಿಗೆ, ಅವ್ರ ಕುಟುಂಬಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಿ. ದರ್ಶನ್ ಎಸ್ ಕುಂಬಾರ್ ಅಂತೇಳಿ ನಮ್ಮ ಮಳೆ ಆಗಬೇಕು. ಮೊನ್ನೆ ಶನಿವಾರ ರಾತ್ರಿ ಮಳೆ ಬರ್ತಾ ಇತ್ತು. ಆ ಟೈಮಲ್ಲಿ ನಾಯಂಡಹಳ್ಳಿ ಬ್ರಿಡ್ಜ್ ಹತ್ರ ಬರ್ಬೇಕಾದ್ರೆ ಬೈಕ್ ಸ್ಕಿಡ್ ಆಗಿ ಬಿದ್ದು ತಲೆಗೆ ಏಟ್ ಬಿದ್ದಿತ್ತು. ಇಬ್ಬರು ರಕ್ತಸ್ರಾವ ಆಗಿತ್ತು. ಸೊ ಆ ಟೈಮಲ್ಲಿ ಯಾರೋ ಒಬ್ಬ ಆಟೋ ಚಾಲಕರು ತಗೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಆಮೇಲೆ ನಮ್ಮ ಫ್ಯಾಮಿಲಿಗೆ ಇಂಟಿಮೇಷನ್ ಮಾಡಿದ್ರು. ಸೊ 12 ಗಂಟೆ ಬಂದ್ವಿ, ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಮಾಡಿದ್ರು. ಹಾಸ್ಪಿಟಲಿಂದ ಸಹಕಾರ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ಆದ್ಮೇಲೆ ಅದು ಬ್ರೈನ್ ಡೆಡ್ ಆಗಿದೆ, ಇದು ಮಾಡೋಕ್ಕಾಗಲ್ಲ, ತಾವೇನಾದರೂ ಅಂಗಾಂಗ ದಾನ ಮಾಡಂಗಿದ್ರೆ ಮಾಡ್ತೀರಾ ಅಂತಂದ್ರು. ನಾವೆಲ್ಲ ಫ್ಯಾಮಿಲಿ ಚರ್ಚೆ ಮಾಡಿ ನಮ್ಮ ಅಕ್ಕರ್ನೆಲ್ಲ ಒಪ್ಸಿದ್ವಿ. ಪಾಪ ಆಮೇಲೆ ಅವರು 4 ಜನಕ್ಕೆ ಒಳ್ಳೇದಾಗ್ಲಿ, ನನ್ನ ಮಗ ಇಲ್ಲ ಅಂದ್ರೂ ಒಂದು
13 ಜನ ಜೀವನ ಕೊಡ್ತೇನೆ ಅಂದ್ರೆ ಓಕೆ ಅಂತ ಒಪ್ಕೊಂಡು ಇವತ್ತು ಅಂಗಾಂಗ ದಾನ ಮಾಡಿದ್ದಾರೆ. ಸೊ ಬ್ರೈಂಡೆಡ್ ಆಗಿ ತಗೊಳ್ತಾ ಇದೀವಿ. ಅವರು ಅಂಗದಾನ ಎಲ್ಲ ತಗೊಂಡು ಇದು ಮಾಡಿದ್ದಾರೆ ಮೇಡಮ್. ದರ್ಶನ್ ಎಸ್ ಕುಂಬಾರ್ ಅಂತ ಆಕ್ಸಿಡೆಂಟ್ ಇದರಲ್ಲಿ ಡೆತ್ ಆಗಿದ್ದಾರೆ. ಅವ್ರ ಅಂಗದಾನ ಮಾಡಿದೀವಿ. ಅದೇ ತರ ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಅವನು ಯಾವುದೋ ಒಂದು ರೂಪದಲ್ಲಿ ಅವನ ಕಡೆಯಿಂದ ಅವನ ದೇಹನ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವ್ರ ರೂಪದಲ್ಲಿ ನೋಡ್ತಾ ಇದೀವಿ ಅಂತ ನಮಗೆ ಅನಿಸ್ತಾ ಇದೆ. ಆ ದುಃಖ ನಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನು ಇದೇ ತರ ಯಾರೋ ಒಬ್ರು ಕೊಟ್ಟಿದ್ದನ್ನ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತಂದೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಅವ್ರ ಸ್ವ ಇಚ್ಛೆಯಿಂದ ನಮ್ಮ ಮತಿಗೆ ಆಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ಒಪ್ಪಿ ಕೊಟ್ಟಿದ್ದೀವಿ. ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ನಾವ್ ಹೇಳ್ಬೋದು. ಚೆನ್ನಾಗಿ. ದಾವಣಗೆರೆಯ ಗುಡಾಳ ಗ್ರಾಮದ ದರ್ಶನ್ ಕುಂಬಾರ್ ಎಂಬಾತ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅಂಗಾಂಗ ದಾನ ಮಾಡಿ 13 ಜೀವಗಳಿಗೆ ಬೆಳಕಾಕಿದ್ದಾರೆ. ಮಾರ್ಚ್ 22ರಂದು ಬೆಂಗಳೂರಿನ ನಾಯಂಡಹಳ್ಳಿ ಬಳಿ ಅಪಘಾತ ಸಂಭವಿಸಿತು. ಬೈಕ್ನಲ್ಲಿದ್ದ ದರ್ಶನ್ ತಲೆಗೆ ತೀವ್ರ ಪೆಟ್ಟಾಗಿತ್ತು. ಆದರೆ ಬ್ರೈನ್ ಡೆಡ್ ಆದ ಕಾರಣ ದರ್ಶನ್ ಸಾವನ್ನಪ್ಪಿದ್ರು. ಆದರೆ ಮಗನ ಅಂಗಾಂಗಗಳನ್ನು ದಾನ ಮಾಡಿ ದರ್ಶನ್ ತಾಯಿ ಮಾನವೀಯತೆ ಮೆರೆದಿದ್ದಾರೆ. ಮತ್ತು ಅವ್ರ ತಾಯಿ ಕುಟುಂಬ ತಂಡ ನಿರ್ಧಾರ ಅಂತಿಂತದಲ್ಲ. ಮೋಟಿವೇಶನ್ ಮುಂದೆ ಇಂಥ ಕುಟುಂಬಕ್ಕೆ ಯಾರಿಗೂ ಯಾವುದೇ ಕುಟುಂಬಕ್ಕೂ ಈ ತರ ಆಗದ್ ಬೇಡ. ಅಕಸ್ಮಾತ್ ಅಂತ ಸಂದರ್ಭ ಬಂದಲ್ಲಿ ಈ ತರ ಧೈರ್ಯ ತಾಂಡು 4 ಜನ ನಮ್ಮ ಕಣ್ಣೆದ್ರಿಗೆ ಸತ್ತ ಮೇಲೂ ಜೀವಂತವಾಗಿ ಉಳಿತಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅದೆಲ್ಲರಿಗೂ ಗೌರವ ಅಂತ ತರಂತದ್ದು. ಆಮೇಲೆ ಮತ್ತೆ ಯುವ ಜನತೆಗೆ ನಾನು ಹೇಳೋದೇನು ಅಂದ್ರೆ, ಕ್ರೇಜ್ಗೆ ಹೋಗಬೇಡಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ನಿಮ್ಮ ಕೈ ಮುಗಿದು ಹೇಳ್ತೀನಿ, ಹೆಲ್ಮೆಟ್ ಹಾಕಿ ಜೀವ ಉಳಿಸಿ. ಯಾಕೆ ಪೊಲೀಸ್ನವ್ರಿಗೆ ಎದ್ರಿಕೊಂಡು ಹಾಕ್ಬೇಕಾ, ಮನೆಯವ್ರಿಗೆ ಎದ್ರಿಕೊಂಡು ಹಾಕ್ಬೇಕಾ, ಹೇರ್ ಸ್ಟೈಲ್ ನೋಡ್ಬೇಕಾ, ಅವೆಲ್ಲ ದಯವಿಟ್ಟು ಮಾಡಕ್ ಹೋಗಬೇಡಿ. ಏನಕ್ಕೆ ಮಾಡಿದಾರೆ ಹೆಲ್ಮೆಟ್? ಜೀವ ಉಳಿಸಕ್ಕೆ. ನೋಡಿ, ಇವತ್ತು ಏನಾರ ಹೆಚ್ಚು ಕಡಿಮೆ ಆಗಿ ಹೋಗಿದೆ, ಅವ್ರ ಕುಟುಂಬಕ್ಕೆ ಇವತ್ತು ಯಾರಿಲ್ಲ, ಅವ್ರ ತಂದೆ ಇಲ್ಲ, ಒಬ್ಬ ಮಗ ಇಲ್ಲ, ಅವ್ರ ತಾಯಿ ಕತೆ ಏನಾಗಬೇಕು ಯೋಚನೆ ಮಾಡಿ. ನಿಮಗೂ ಈ ತರ ಸಂದರ್ಭ ಬರೋದು ಬೇಡ ಅಂತ ಕೇಳ್ಕೊಂತೀನಿ. ಆ ತಾಯಿಗೆ, ಅವ್ರ ಕುಟುಂಬಕ್ಕೆ ತುಂಬಾ ಧನ್ಯವಾದಗಳನ್ನು ಹೇಳಿ. ದರ್ಶನ್ ಎಸ್ ಕುಂಬಾರ್ ಅಂತೇಳಿ ನಮ್ಮ ಅಳಿಯ ಬೇಕು. ಮೊನ್ನೆ ಶನಿವಾರ ರಾತ್ರಿ ಮಳೆ ಬರ್ತಾ ಇತ್ತು. ಆ ಟೈಮಲ್ಲಿ ನಾಯಂಡಹಳ್ಳಿ ಬ್ರಿಡ್ಜ್ ಹತ್ರ ಬರ್ಬೇಕಾದ್ರೆ ಬೈಕ್ ಸ್ಕಿಡ್ ಆಗಿ ಬಿದ್ದು ತಲೆಗೆ ಏಟ್ ಬಿದ್ದಿತ್ತು. ಇಬ್ಬರ ರಕ್ತಸ್ರಾವ ಆಗಿತ್ತು. ಸೊ ಆ ಟೈಮಲ್ಲಿ ಯಾರೋ ಒಬ್ಬ ಆಟೋ ಚಾಲಕರು ತಗೊಂಬಂದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಆಮೇಲೆ ನಮ್ಮ ಫ್ಯಾಮಿಲಿಗೆ ಇಂಟಿಮೇಷನ್ ಮಾಡಿದ್ರು. ಸೊ 12 ಗಂಟೆ ಬಂದ್ವಿ, ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಮಾಡಿದ್ರು. ಹಾಸ್ಪಿಟಲಿಂದ ಸಹಕಾರ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ಆದ್ಮೇಲೆ ಅದು ಬ್ರೈನ್ ಡೆಡ್ ಆಗಿದೆ, ಇದು ಮಾಡೋಕ್ಕಾಗಲ್ಲ, ತಾವೇನಾದ್ರೂ ಅಂಗಾಂಗ ದಾನ ಮಾಡಂಗಿದ್ರೆ ಮಾಡ್ತೀರಾ ಅಂತಂದ್ರು. ನಾವೆಲ್ಲ ಫ್ಯಾಮಿಲಿ ಚರ್ಚೆ ಮಾಡಿ ನಮ್ಮ ಅಕ್ಕರ್ನೆಲ್ಲ ಒಪ್ಸಿದ್ವಿ. ಪಾಪ ಅವರು 4 ಜನಕ್ಕೆ ಒಳ್ಳೇದಾಗ್ಲಿ, ನನ್ನ ಮಗ ಇಲ್ಲ ಅಂದ್ರೂ ಒಂದು 13 ಜನ ಜೀವನ ಕೊಡ್ತೇನೆ ಅಂದ್ರೆ ಓಕೆ ಅಂತ ಒಪ್ಕೊಂಡು ಇವತ್ತು ಅಂಗಾಂಗ ದಾನ ಮಾಡಿದ್ದಾರೆ. ಸೊ ಬ್ರೈಂಡೆಡ್ ಆಗಿ ತಗೊಳ್ತಾ ಇದೀವಿ. ಅವರು ಅಂಗದಾನ ಎಲ್ಲ ತಗೊಂಡು ಇದು ಮಾಡಿದ್ದಾರೆ ಮೇಡಮ್. ದರ್ಶನ್ ಎಸ್ ಕುಂಬಾರ್ ಅಂತ ಆಕ್ಸಿಡೆಂಟ್ ಇದರಲ್ಲಿ ಡೆತ್ ಆಗಿದ್ದಾರೆ. ಅವ್ರ ಅಂಗದಾನ ಮಾಡಿದೀವಿ. ಅದೇ ತರ ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಅವನು ಯಾವುದೋ ಒಂದು ರೂಪದಲ್ಲಿ ಅವನ ಕಡೆಯಿಂದ ಅವನ ದೇಹನ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವ್ರ ರೂಪದಲ್ಲಿ ನೋಡ್ತಾ ಇದೀವಿ ಅಂತ ನಮಗೆ ಅನಿಸ್ತಾ ಇದೆ. ಆ ದುಃಖ ನಮ್ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದನ್ನು ಇದೇ ತರ ಯಾರೋ ಒಬ್ರು ಕೊಟ್ಟಿದ್ದನ್ನ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತಂದೇಳಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೀನಿ. ಅವ್ರ ಸ್ವ ಇಚ್ಛೆಯಿಂದ ನಮ್ಮ ಮತಿಗೆ ಆಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ಒಪ್ಪಿ ಕೊಟ್ಟಿದ್ದೀವಿ. ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ನಾವ್ ಹೇಳ್ಬೋದು. ಚೆನ್ನಾಗಿ.